ನೀವು ಭಾಳ ಮುಕ್ತವಾಗಿ ಹೇಳ್ಕೊಂಡ್ರಿ. ಇದರಲ್ಲಿ ಸಂಪೂರ್ಣವಾದಂಥ ಸ್ವಚ್ಛತೆ ಅಥವಾ ಒಂದು ಸ್ವಲ್ಪ ಇಂಪ್ಯೂರಿಟಿ ಉಳಿದಿರ್ತದೆ ಅಂತಕ್ಕಂಥ ಮಾತನ್ನು ಹೇಳಿದ್ರಿ. ಈಗ ದೊಡ್ಡ ದೊಡ್ಡ ಕಂಪನಿಗಳು ಇದನ್ನೇ ಮುಂದೆ ಇಟ್ಟುಕೊಂಡು ಉದಾಹರಣೆ ಕೊಟ್ಟುಕೊಂಡು ರಿಫೈನಿಂಗ್ ಅಂತ ಅವ್ರು ಮಾಡ್ತಾರೆ. ಅದಕ್ಕೆ ಅದಷ್ಟು ಬೆಳೆದಾಗಿ ಬರೋದು ಚಿಕ್ಕ ಚಿಕ್ಕದು ಈ ತರ ಅಲ್ಲ, ಅದು ಅಲ್ಲದೆ ಕಲ್ಮಶಗಳಿರ್ತವೆ. ಸರ್, ಇಲ್ಲಿ 100% ಪ್ಯೂರ್ ಬೇರೆ ಸಾಲ್ಟ್ ಏನು ಬರ್ತದಲ್ಲ, ಅಲ್ಲಿ ಮತ್ತು ನಮ್ಮ ನೈಸರ್ಗಿಕ ಸಾಲ್ಟ್ನಲ್ಲಿ ಇರುವಂಥ ಡಿಫರೆನ್ಸ್ ಅಂತ ಹೇಳಿದರೆ, ನೈಸರ್ಗಿಕ ಸಾಲ್ಟ್ ನೈಸರ್ಗಿಕವಾಗಿ ಆಗಿದ್ದರಿಂದ ಅದು ದೇಹದಲ್ಲಿ ನಾವು ಸೇರಿದಾಗ ದೇಹ ತನಗೆ ಎಷ್ಟು ಬೇಕು ಅಷ್ಟನ್ನೇ ಸ್ವೀಕರಿಸ್ತದೆ, ಬಾಕಿದು ವೇಸ್ಟ್ ಆಗಿ ನಮ್ಮ ಸಾವಯವ ಉತ್ಪನ್ನ ಇದ್ದಂಗೆ, ಕೃಷಿಯಲ್ಲಿ ಸಾವಯವ ಉತ್ಪನ್ನ ಇದ್ದಂಗೆ. ಇಲ್ಲದೆ ಇದ್ರೆ ಬೇರೆ ತಾವು ಆ್ಯಸಿಡ್ NaCl ಆ ಥರದ್ದು ಆದರೆ ಅದು ಕಿಡ್ನಿ ಸ್ಟೋನು, ಲಿವರ್ ಸ್ಟೋನ್ ಫಾರ್ಮ್ ಆಗೋದು, ಸ್ಪ್ಲೀನ್ ಹತ್ರ. ನಮ್ಮದು ನೈಸರ್ಗಿಕ ಉಪ್ಪಿನಲ್ಲಿ ಹಾಗೆ ಆಗೋದಿಲ್ಲ. ತಾವು 1 ಸ್ಪೂನ್ ಉಪ್ಪನ್ನು ಇವತ್ತು ನಾವು ಕೊಡ್ತೀವಿ ತಮ್ಮ ಸ್ಯಾಂಪಲ್, 1 ಸ್ಪೂನ್ ಉಪ್ಪು ಹೊರಗೆ ಟೇಬಲ್ ಮೇಲೆ ಇಡಿ, 1 ಗಂಟೆ ಒಳಗಡೆಗೆ ವಾತಾವರಣದ ಆವಿಯನ್ನು ಅದು ಹೀರಿಕೊಂಡು ಕರಗಿ ನಾವು ನಮಗೆ ಸಿಗುವಂತ ಉಪ್ಪನ್ನ ನೀರೊಳಗ ಹಾಕಿ ಸನ್ಲೈಟ್ ಮತ್ತು ಪ್ಯೂರ್ NaCl ಅಂತ ಹೇಳಿದ್ರೆ ತಮಗೆ ಗೊತ್ತು, ಇಟ್ ಇಸ್ ಆಸಿಡ್. ಹೌದು ಹೌದು, ಸಾಲ್ಟ್ ಅಂತ ಹೇಳ್ತೇವೆ ನಾವು. ನಮ್ಮೆಲ್ಲ ಸಂಯುಕ್ತ ವಸ್ತುಗಳು, ರಾಸಾಯನಿಕವಾಗಿ ಸಂಯುಕ್ತ ವಸ್ತುಗಳು. ಸರ್, ಇನ್ನೊಂದು ನಾನು ಗಮನಿಸಿದ್ದೀನಿ, ಲಕ್ಷ್ಮಿ ಅವರು ಕೂಡ ನಾನು ಮಾತು ಹೋಗ್ತಾರೆ ಅಂತ ಅನ್ಕೊಂಡಿದ್ದೀನಿ. ಅಡಿಗೆಯನ್ನು ಮಾಡುವಾಗ ಈ ಉಪ್ಪು ಹಾಕಿ ಮಾಡಿದಂಥ ಅಡುಗೆಗನು ಅದೇನು ತರ್ತೀವಲ್ಲ ಕಂಪನಿಯಿಂದ, ಆ ಉಪ್ಪು ಹಾಕಿದಂಥ ಅಡುಗೆಗನು ಭಾಳ ವ್ಯತ್ಯಾಸ ಇದೆ. ಇದೇ ಹೆಚ್ಚು ರುಚಿ ಅಂತ ನನಗಂತೂ ಕಂಡು ಬಂದಿದೆ. ಒಪ್ತೀರಾ ಎಲ್ಲರೂ? ರುಚಿ ಅಂತ ಅಂದ್ರೆ ಅದು ಕಾನ್ಸಂಟ್ರೇಷನ್, ನಾಲಿಗೆಗೆ ಬೇಕಂತ ಒಂದು ರುಚಿ, ನಾಲಿಗೆ ಬೇಕಂತ ರುಚಿ ಕರಾವಳಿ ಹೆಚ್ಚು ಅಂತ ನನಗೆ ಅನಿಸ್ತು. ಕರಾವಳಿಯಲ್ಲಿ ಹೆಚ್ಚಿನ ಅಂಶ ಕೃಷಿಕರು ಮತ್ತು ಮೀನು ಹೆಚ್ಚು ಆಹಾರದ ಮೊದಲನೆಯ ಭಾಗ ಆಗಿದ್ದರಿಂದ ಅಲ್ಲಿ ಆ ಒಲೆಯ ಸೈಡಿಗೆ ಒಂದು ಮರ್ಗಿ ಇರುತ್ತದೆ ಕಟ್ಟಿಗೆದು, ಅದರಲ್ಲಿ ಉಪ್ಪು ಹಾಕಿರ್ತಾರೆ. ಆ ಹದ ಈ ಕೈಯಿಂದ ಆ ಪೀಳಿಗೆಯಿಂದ ಆ ಹೆಂಗಸರಿಗೆ ಆ ಕೈಗೆ ಹದ ಕೂತ್ಬಿಟ್ಟಿದೆ. ಅದನ್ನ ಈಗ ಹಾಕಿದ್ರೆ ಆಯ್ತು. ಮನೆಯಲ್ಲಿ ಪುರುಷ ಅಡಿಗೆ ಊಟ ಕೂತಾಗ ಒಂದು ವೇಳೆ ಇದು ಬಿಟ್ಟು ಬೇರೆ ಉಪ್ಪು ಹಾಕಿದಾಗ ಅವನು ಮೊದಲೇ ಕೇಳ್ಬಿಡ್ತಾನೆ, ಇವತ್ತೇನೋ ರುಚಿ ಬದಲಿ ಆಗಿದೆ, ಅವ್ರಿಗೆ ಅಷ್ಟು ತನಕ.